ಜೈ ಸರ್ ಕಾಲ್ ಮಾಡ್ತಿದ್ರಲ್ಲ ಯಾಕೆ? ಅಭಿ ಬಗ್ಗೆ ಆಗ್ಲೇ ಗೊತ್ತಾಗೋಯ್ತಾ? ಹೇಳಿ ಸರ್. ಎಲ್ಲಿದ್ಯಾ ನಾಣಿ? ಮನೆ ಹತ್ರ ಇದ್ದೀನಿ ಸರ್. ಗಂಗಾ ಹೇಗಿದ್ದಾಳೆ? ಮೇಡಮ್ ಅವ್ರು ತುಂಬಾ ಚೆನ್ನಾಗಿದ್ದಾರೆ ಸರ್. ಮಕ್ಕಳು? ಅಭಿ ದಿವ್ಯ ಕೂಡ ಚೆನ್ನಾಗಿದ್ದಾರೆ ಸರ್. ಯಾಕೆ ಹಿಂಗೆ ಕೇಳ್ತಿದ್ದೀರಾ ಸರ್? ನಾನು ಮತ್ತೆ ಕಾಲ್ ಮಾಡ್ತೀನಿ ಇರು. ಸರಿ ಸರ್. ಗಂಗಾ ಮಕ್ಕಳು ಸೇಫ್ ಆಗಿದ್ದಾರೆ. ಏನೇನೋ ಊಹಿಸ್ಕೊಂಡು ಅನಾವಶ್ಯಕವಾಗಿ ಭಯ ಪಡಬೇಡಿ. ಯಾರಿಗೂ ಏನೂ ಆಗಲ್ಲ. ಇಲ್ಲ, ಏನೋ ನಡೆದಿದೆ ಅಜ್ಜಿ. ಇಲ್ಲ, ಏನೋ ನಡೆಯುತ್ತೆ ಕಲ್ಪನಾ. ಯಾರಿಗೋ ಏನೋ ಅಪಾಯ ಆಗಿದೆ. ಅದು ನಮ್ಮ ಕುಟುಂಬದವ್ರಿಗೆ ಆಗಿದೆ. ಅದಕ್ಕೆ ಇಲ್ಲಿ ನೋಡು, ಈ ಅಗ್ನಿದೇವನೇ ಸಾಕ್ಷಿ. ಕೆಳಗ್ ಬಿದ್ದಿರೋ ಕಳಸನೇ ಸೂಚನೆ. ಅದೇನು ಅಂತ ತಿಳ್ಕೋಬೇಕು. ತಕ್ಷಣ ತಿಳ್ಕೋಬೇಕು. ಅಜ್ಜಿ, ಅಜ್ಜಿ, ಬನ್ನಿ. ಅಬ್ಬಾ, ಇದು ತುಂಬಾ ಓರಾಗಿದೆ ಚಂದ್ರಿಕಾ. ನಿಮ್ಮ ಅಮ್ಮಮ್ಮ ಕೂಡ ಸ್ಟಾರ್ಟ್ ಮಾಡಿದ್ಲು. ನಿಜಾನೇ, ಏನೋ ನಡೆಯುತ್ತೆ ಅಂತ ನನಗೂ ಡೌಟ್ ಬರ್ತಾ ಇದೆ ಪೌಡ್ರು. ಏನು ಹಂಗ್ ನೋಡ್ತಿದ್ಯಾ? ಅಭಿನ್ ಹುಡ್ಕೋಣ ನಡಿ. ಏನಿಕಪ್ಪ ಎಲ್ರೂ ಚೆನ್ನಾಗಿದ್ದಾರೆ ಅಂತ ಜಯಂಕಲ್ ಹತ್ರ ಸುಳ್ಳು ಹೇಳಿದ್ರಿ? ಅಭಿ ಮನೆ ಬಿಟ್ಟು ಹೋಗಿದ್ದಾನೆ ಅಂತ, ಗಂಗಾ ಮೇಡಮ್ ದಿವ್ಯಾ ಅಳ್ತಿದ್ದಾರೆ ಅಂತ ನಿಜ ಯಾಕೆ ಹೇಳಿಲ್ಲ? ಒಂದೊಂದ್ಸಾರಿ ನೋವು ಕೊಡೋ ನಿಜಕ್ಕಿಂತ ಸಂತೋಷ ಕೊಡೋ ಸುಳ್ಳೆ ಒಳ್ಳೇದು ಅನ್ಸುತ್ತೆ ಕಣೋ ಕೇಶವ. ಅಂಕಲ್ಗೆ ನಿಜ ಹೇಳಿದ್ರೆ ಅಭಿನ ಹುಡುಕ್ತಿದ್ರಲ್ವಾ? ಏನು ಅಂತ ನಿಜ ಹೇಳು ಅಂತೀಯ? ನೀವು ತುಂಬಾ ಪ್ರೀತಿಸಿರೋ ನೀವು ಹೆತ್ತ ಮಗ ನಿಮ್ ಮೇಲಿನ ದ್ವೇಷದಿಂದ ಮನೆ ಬಿಟ್ಟು ಹೋಗಿದ್ದೇನೆ ಅಂತ ಹೇಳು ಅಂತೀಯ? ನೀವು ಯಾರು ಅಂತ ನೆನಪಿಲ್ದೇ ಇರೋ ನಿಮ್ಮ ಹೆಂಡತಿ ನಿಮ್ಮಿಂದ ತನ್ನ ಮಗ ಹೊರಟೋದ ಅಂತ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ ಅಂತ ಹೇಳು ಅಂತೀಯ? ನಿಮ್ಮನ್ನ ಇಷ್ಟಪಡ್ದಿರೋದಕ್ಕೆ ತನ್ನ ಅಣ್ಣನೇ ತನಗೆ ಶಿಕ್ಷೆ ಕೊಟ್ಟ ಅಂತ ದಿವ್ಯ ಅಳ್ತಿದ್ದಾಳೆ ಅಂತ ಹೇಳು ಅಂತೀಯ? ಇದನ್ನೆಲ್ಲ ಹೇಗೆ ಹೇಳು ಅಂತೀಯ ಕೇಶವ? ನಿನ್ನೆ ಸ್ವಲ್ಪ ಹೊತ್ತು ಅಭಿ ಕಾಣಿಸ್ತಿದ್ದಕ್ಕೆ ಒದ್ದಾಡ್ಬಿಟ್ರು ಜಯಿಸರು. ಇವತ್ತು ಮನೆಯಿಂದ ಶಾಶ್ವತವಾಗಿ ಹೊರಟೋಗಿದ್ದಾನೆ ಅಂದ್ರೆ ತಡ್ಕೊಳಲ್ಲ. ಗಂಗಾ, ನಿನಗೆ ಯಾಕೆ ಹೀಗಾಗ್ತಿದೆ? ಆ ದೇವ್ರು ಏನು ಅಂತ ನಿನ್ನ ಹಣೆ ಬರ ಬರ್ತಿದ್ದಾನೆ. ಜೀವನದಲ್ಲಿ ಕಷ್ಟ ಸುಖ ಇರುತ್ತೆ ಅಂತಾರೆ. ಜೀವನದಲ್ಲಿ ಕಷ್ಟ ಪಡೋದ್ ಬಿಟ್ರೆ ನೀನ್ ಸುಖ ಪಟ್ಟಿದ್ದು ಯಾವಾಗ? ಎಂಥ ಮನೆಯಲ್ಲಿ ಹುಟ್ಟಿದೆ, ಎಂಥ ಮನೆಯಲ್ಲಿ ಬೆಳೆದೆ, ಎಂಥ ವ್ಯಕ್ತಿಗೆ ನೀನ್ ಹೆಂಡತಿ ಆದೆ. ಆದ್ರೆ ಎಂಥ ಜಾಗದಲ್ಲಿ ಇದೆಯಾ ಇವಾಗ? ಈ ತಾಯಿ ಬದುಕಿರುವಾಗ್ಲೇ ನಿನಗೆ ಇಷ್ಟ ಕಷ್ಟ ಯಾಕೆ ಗಂಗಾ? ನೀವು ಕೂಡ ಏನ್ ಮೇಡಮ್, ಗಂಗಾ ಮೇಡಮ್ ಅವ್ರಿಗೆ ಪ್ರಜ್ಞೆ ಬರೋ ಹಾಗೆ ಮಾಡಿ ಧೈರ್ಯ ಹೇಳ್ತೀರಂತ ಅನ್ಕೊಂಡ್ರೆ ನೀವೇ ಹೀಗೆ. ನಿನಗೆ ಗೊತ್ತಿಲ್ಲ ಮೀನಾಕ್ಷಿ, ಮಹಾಭಾರತದಲ್ಲಿನ ಕರ್ಣ ಇದ್ದ ಹಾಗೆ ನನ್ನ ಗಂಗಾ.
ಹುಟ್ಟಿದ ಹಾಗೆ ಈ ಹೆತ್ತ ತಾಯಿಗೆ ದೂರ ಆಗಿ ತುಂಬಾ ಬಡತನದಲ್ಲಿ ಬೆಳೆದ್ಲು. ತವ್ರ ಮನೇಲಿ ಕೆಲಸದವಳಾಗಿ ಅಮ್ಮನ ಬಾಯಿಂದ ಬೈಗುಳನ ತಂಗಿ ಕೈಯಿಂದ ಏಟ್ ತಿನ್ಲು. ನಮ್ಮ ಸ್ವಾರ್ಥಕ್ಕೆ 7 ಬಲಿಪಶು ಆದ್ಲು. ಬಲಿಪಶು ಆದ್ಲು. ಇವಳು ಸಂತೋಷವಾಗಿದ್ದಿತ್ತು ಬರೀ ಜೈ ಜೊತೆಗ್ ಮಾತ್ರನೇ. ಆದ್ರೆ ಆ ಮನೆ ಶಾಪ ಗಂಗಾನ ಜೈಗೆ ದೂರವಾಗಿ ಕರ್ಕೊಂಡು ಹೋಯ್ತು. 8 ವರ್ಷ ಆದ್ಮೇಲೆ ಎಲ್ಲಾನು ಮರ್ತೋಗಿ ಎಲ್ಲೋಡು ಈ ತರ ಸಿಕ್ಕಿದಾಳೆ.